ನಮಸ್ಕಾರ ಸ್ನೇಹಿತರೆ, ನಾವು ಈ ದಿನ ಗೂಗಲ್ AI ಸ್ಟುಡಿಯೋ ಒಂದು ಉಪಯೋಗಿಸಿಕೊಂಡು ಹೇಗೆ ಶೇರ್ ಮಾರುಕಟ್ಟೆಯ ಬೇಸಿಕ್ ವಿಚಾರಗಳನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ ಬನ್ನಿ. ಇದು ಫ್ರೀ ವರ್ಷನ್ ಇದೆ ಈಗ ಸದ್ಯ. ನೆಕ್ಸ್ಟ್ ಪೇಡ್ ವರ್ಷನ್ ಆಗ್ಬೋದು. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ಸ್ಟಾಕ್ ಮಾರ್ಕೆಟ್ ಅಂದ್ರೆ ಕಂಪನಿಗಳು ತಮ್ಮ ಷೇರುಗಳನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡೋ ಜಾಗ. ಜನರು ಆ ಷೇರುಗಳನ್ನ ಕೊಂಡುಕೊಳ್ಳಬಹುದು ಮತ್ತೆ ಮಾರಿಬಿಡಬಹುದು. ಅದಕ್ಕೆ ಅದನ್ನ ಷೇರುಗಳ ಮಾರುಕಟ್ಟೆ ಅಂತಾರೆ. ನಾವು ಹೇಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು? ಷೇರು ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋಕೆ ನೀವು ಮೊದಲು ಒಂದು ಡಿಮ್ಯಾಟ್ ಖಾತೆ ಮತ್ತು ವ್ಯಾಪಾರ ಖಾತೆ ತೆರಿಬೇಕು. ಆಮೇಲೆ ಒಂದು ಬ್ರೋಕರ್ ಜೊತೆ ಸೇರಿ ನಿಮಗೆ ಇಷ್ಟವಾದ ಕಂಪನಿಗಳ ಷೇರುಗಳನ್ನ ಕೊಂಡುಕೊಳ್ಳಬಹುದು. ಯಾವ ಕಂಪನಿಯಲ್ಲಿ ಹೂಡಿಕೆ ಮಾಡಬೇಕು ಅಂತ ಮೊದಲು ಸರಿಯಾಗಿ ಸಂಶೋಧನೆ ಮಾಡಬೇಕು, ಮುಖ್ಯ. ಡಿಮ್ಯಾಟ್ ಖಾತೆ ಅಂದ್ರೇನು? ಡಿಮ್ಯಾಟ್ ಖಾತೆ ಅಂದ್ರೆ ನಿಮ್ಮ ಷೇರುಗಳು, ಬಾಂಡ್ಗಳು ಮುಂತಾದ ಹಣಕಾಸು ಆಸ್ತಿಗಳನ್ನ ಎಲೆಕ್ಟ್ರಾನಿಕ್ ರೂಪದಲ್ಲಿ ಇಡೋ ಜಾಗ. ಇದು ಒಂದು ರೀತಿಯ ಸೇವಿಂಗ್ಸ್ ಖಾತೆ ಹಾಗೆ. ಆದರೆ ಹಣದ ಬದಲು ಇಲ್ಲಿ ಷೇರುಗಳನ್ನ ಇಡಲಾಗುತ್ತೆ. ಇದರಿಂದ ವಹಿವಾಟುಗಳನ್ನ ಸುಲಭವಾಗಿ ನಿರ್ವಹಿಸಬಹುದಾಗಿದೆ. ಡಿಮ್ಯಾಟ್ ಖಾತೆ ಸುರಕ್ಷಿತನಾ? ಹೌದು, ಡಿಮ್ಯಾಟ್ ಖಾತೆಗಳು ಸಾಮಾನ್ಯವಾಗಿ ಸುರಕ್ಷಿತವಾಗಿವೆ. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದ್ರೆ ಸೆಬಿನ ನಿಯಮಗಳ ಪ್ರಕಾರ ಇವು ಕಾರ್ಯನಿರ್ವಹಿಸುತ್ತವೆ ಮತ್ತು ನಿಯಮಿತವಾಗಿ ಪರಿಶೀಲಿಸಲ್ಪಡುತ್ತವೆ. ನಿಮ್ಮ ಖಾತೆಯ ಭದ್ರತೆಗಾಗಿ ನಿಮ್ಮ ಲಾಗಿನ್ ವಿವರಗಳನ್ನ ಸುರಕ್ಷಿತವಾಗಿ ಇಡುವುದು ಮುಖ್ಯ. ಸೆನ್ಸೆಕ್ಸ್ ನಿಫ್ಟಿ ಅಂದ್ರೇನು? ಸೆನ್ಸೆಕ್ಸ್ ಮತ್ತು ನಿಫ್ಟಿ ಭಾರತದ ಪ್ರಮುಖ ಷೇರು ಮಾರುಕಟ್ಟೆ ಸೂಚ್ಯಂಕಗಳು. ಸೆನ್ಸೆಕ್ಸ್ ಮುಂಬೈ ಷೇರು ವಿನಿಮಯ ಕೇಂದ್ರದಲ್ಲಿ ನೋಂದಾಯಿತವಾಗಿರುವ 30 ದೊಡ್ಡ ಕಂಪನಿಗಳ ಕಾರ್ಯಕ್ಷಮತೆಯನ್ನ ತೋರಿಸುತ್ತದೆ. ನಿಫ್ಟಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಅಗ್ರ 50 ಕಂಪನಿಗಳ ಸರಾಸರಿ ಬೆಲೆಯನ್ನ ಪ್ರತಿನಿಧಿಸುತ್ತದೆ. ನಾವು ಎಷ್ಟು ಹಣ ಹೂಡಿಕೆ ಮಾಡಬೇಕು? ನೀವು ಎಷ್ಟು ಹೂಡಿಕೆ ಮಾಡಬೇಕು ಅನ್ನೋದು ನಿಮ್ಮ ಆರ್ಥಿಕ ಸ್ಥಿತಿ, ಹೂಡಿಕೆಯ ಉದ್ದೇಶಗಳು ಮತ್ತು ನೀವು ವಹಿಸಬಹುದಾದ ಅಪಾಯದ ಮಟ್ಟವನ್ನು ಅವಲಂಬಿಸಿರುತ್ತದೆ. ಸಾಮಾನ್ಯವಾಗಿ ನೀವು ನಷ್ಟವಾದರೂ ಪರವಾಗಿಲ್ಲ ಅಂದುಕೊಳ್ಳುವಷ್ಟು ಹಣವನ್ನೇ ಹೂಡಿಕೆ ಮಾಡಬೇಕು. ಹೂಡಿಕೆ ಮಾಡುವ ಮೊದಲು ಒಬ್ಬ ಆರ್ಥಿಕ ಸಲಹೆಗಾರರನ್ನು ಸಂಪರ್ಕಿಸುವುದು ಉತ್ತಮ. ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತಾರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೆಲವರು ಷೇರು ಮಾರುಕಟ್ಟೆಯನ್ನ ಜೂಜಾಟಕ್ಕೆ ಹೋಲಿಸುತ್ತಾರೆ, ಆದರೆ ಇವೆರಡೂ ಬೇರೆ ಬೇರೆ. ಜೂಜಾಟವನ್ನು ಸಂಪೂರ್ಣವಾಗಿ ಅದೃಷ್ಟದ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಷೇರು ಮಾರುಕಟ್ಟೆಯಲ್ಲಿ ಯಶಸ್ಸು ಗಳಿಸಲು ಸಂಶೋಧನೆ, ವಿಶ್ಲೇಷಣೆ ಮತ್ತು ಎಚ್ಚರಿಕೆಯ ನಿರ್ಧಾರಗಳು ಮುಖ್ಯ. ಸರಿಯಾದ ಮಾಹಿತಿಯೊಂದಿಗೆ ಹೂಡಿಕೆ ಮಾಡಿದರೆ ದೀರ್ಘಾವಧಿಯಲ್ಲಿ ಲಾಭ ಗಳಿಸುವ ಸಾಧ್ಯತೆ ಇರುತ್ತದೆ. ಶೇರ್ ಮಾರುಕಟ್ಟೆ ಬಗ್ಗೆ ಜನರಿಗೆ ಭಯ ಇದೆ, ಯಾಕೆ? ಷೇರು ಮಾರ್ಕೆಟ್ನಲ್ಲಿ ಹಣ ಕಳೆದುಕೊಳ್ಳುವ ಭಯ, ಮಾರುಕಟ್ಟೆಯ ಏರಿಳಿತಗಳು ಮತ್ತು ಸರಿಯಾದ ಮಾಹಿತಿಯ ಕೊರತೆಯಿಂದ ಜನರಿಗೆ ಭಯವಿರಬಹುದು. ಇದು ಒಂದು ರೀತಿಯ ಹೂಡಿಕೆಯಾಗಿರುವುದರಿಂದ ಅಪಾಯಗಳು ಇರುತ್ತವೆ. ಆದರೆ ಸರಿಯಾದ ಸಂಶೋಧನೆ ಮತ್ತು ಮಾಹಿತಿಯೊಂದಿಗೆ ಅಪಾಯಗಳನ್ನು ಕಡಿಮೆ ಮಾಡಬಹುದು. ಸ್ಟಾಕ್ ಮಾರ್ಕೆಟ್ ಹೇಗೆ ಅರ್ಥ ಮಾಡಿಕೊಳ್ಳುವುದು? ಶೇರ್ ಮಾರ್ಕೆಟ್ ಅರ್ಥ ಮಾಡಿಕೊಳ್ಳಲು ನೀವು ಪುಸ್ತಕಗಳು, ಲೇಖನಗಳು, ಆನ್ಲೈನ್ ಕೋರ್ಸುಗಳು ಮುಂತಾದವುಗಳನ್ನು ಓದಬಹುದು. ಆರ್ಥಿಕ ಸುದ್ದಿಗಳನ್ನು ಪ್ರತಿದಿನ ಗಮನಿಸುವುದು ಮತ್ತು ಮಾರುಕಟ್ಟೆಯ ವಿಶ್ಲೇಷಣೆಗಳನ್ನು ತಿಳಿದುಕೊಳ್ಳುವುದು ಸಹಾಯ ಮಾಡುತ್ತದೆ. ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಮಾಡಿ ಅನುಭವ ಗಳಿಸುವುದು ಕೂಡ ಮುಖ್ಯ. ಒಳ್ಳೆಯ ಶೇರ್ ಅನ್ನು ತೆಗೆದುಕೊಳ್ಳಲು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು? ಒಳ್ಳೆಯ ಶೇರ್ ಹಣಕಾಸು ವಿಶ್ಲೇಷಣೆ ಅಂದ್ರೆ ಕಂಪನಿಯ ಆದಾಯ, ಲಾಭ ಮತ್ತು ಸಾಲವನ್ನು ಪರಿಶೀಲಿಸಬೇಕು. ಕಂಪನಿಯ ಕಾರ್ಯಕ್ಷಮತೆ, ಮಾರುಕಟ್ಟೆಯಲ್ಲಿನ ಸ್ಥಾನ ಮತ್ತು ಭವಿಷ್ಯದ ಅಭಿವೃದ್ಧಿಯ ಸಾಧ್ಯತೆಗಳನ್ನು ನೋಡಬೇಕು. ಉದ್ಯಮದ ಪ್ರವೃತ್ತಿಗಳು ಮತ್ತು ಸ್ಪರ್ಧಾತ್ಮಕ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಕಂಪನಿಯ ಆಡಳಿತ ಮತ್ತು ನಿರ್ವಹಣಾ ತಂಡದ ಗುಣಮಟ್ಟವನ್ನು ಪರಿಗಣಿಸಬೇಕು. ಸೆನ್ಸೆಕ್ಸ್ ಅಂದ್ರೇನು? ಸೆನ್ಸೆಕ್ಸ್ ಅಂದ್ರೆ ಸೆನ್ಸಿಟಿವ್ ಇಂಡೆಕ್ಸ್ ಎನ್ನುವುದರ ಸಂಕ್ಷಿಪ್ತ ರೂಪ. ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ನೋಂದಾಯಿತವಾಗಿರುವ
30 ದೊಡ್ಡ ಕಂಪನಿಗಳ ಷೇರುಗಳ ಬೆಲೆಗಳನ್ನು ಆಧರಿಸಿ ಲೆಕ್ಕ ಹಾಕಲಾಗುವ ಸೂಚ್ಯಂಕ. ಇದನ್ನು ಭಾರತದ ಷೇರು ಮಾರುಕಟ್ಟೆಯ ಆರೋಗ್ಯವನ್ನ ಅಳೆಯುವ ಒಂದು ಮಾನದಂಡವಾಗಿ ಬಳಸಲಾಗುತ್ತದೆ. ನಿಫ್ಟಿ ಅಂದ್ರೇನು? ನಿಫ್ಟಿ ಅಂದರೆ ನ್ಯಾಷನಲ್ 50 ಎನ್ನುವುದರ ಸಂಕ್ಷಿಪ್ತ ರೂಪ. ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ನೋಂದಾಯಿತವಾಗಿರುವ 50 ದೊಡ್ಡ ಕಂಪನಿಗಳ ಷೇರುಗಳ ಬೆಲೆಗಳನ್ನು ಆಧರಿಸಿ ಲೆಕ್ಕ ಹಾಕಲಾಗುವ ಸೂಚ್ಯಂಕ. ಸೆನ್ಸೆಕ್ಸ್ನಂತೆಯೇ ಇದು ಭಾರತದ ಷೇರು ಮಾರುಕಟ್ಟೆಯ ಪ್ರವೃತ್ತಿಗಳನ್ನು ತೋರಿಸುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ಯಾಕೆ ಹೂಡಿಕೆ ಮಾಡಬೇಕು? ಷೇರು ಮಾರುಕಟ್ಟೆಯಲ್ಲಿ ಅನೇಕ ಜನ ಭಾಗವಹಿಸುತ್ತಾರೆ. ಹೂಡಿಕೆದಾರರು, ಕಂಪನಿಗಳು, ದಲ್ಲಾಳಿಗಳು, ಮಾರುಕಟ್ಟೆ ತಯಾರಕರು ಮತ್ತು ನಿಯಂತ್ರಕರು ಸೇರಿದ್ದಾರೆ. ಪ್ರತಿಯೊಬ್ಬರು ತಮ್ಮದೇ ಆದ ನಿರ್ದಿಷ್ಟ ಪಾತ್ರವನ್ನು ಹೊಂದಿರುತ್ತಾರೆ. ಷೇರುಗಳ ಖರೀದಿ ಮತ್ತು ಮಾರಾಟವನ್ನು ಸುಗಮಗೊಳಿಸಲು ಅವರು ಸಹಕರಿಸುತ್ತಾರೆ. ಹೂಡಿಕೆಯಲ್ಲಿ ಬರುವ ಅಪಾಯಗಳು ಯಾವ್ಯಾವು? ಹೂಡಿಕೆಯಲ್ಲಿ ಬರುವ ಅಪಾಯಗಳು ಹಲವಿವೆ. ಮಾರುಕಟ್ಟೆಯ ಏರಿಳಿತಗಳಿಂದ ಹಣದ ಮೌಲ್ಯ ಕಡಿಮೆಯಾಗಬಹುದು ಅಥವಾ ಸಂಪೂರ್ಣವಾಗಿ ನಷ್ಟವಾಗಬಹುದು. ಕಂಪನಿಗಳ ಕಾರ್ಯಕ್ಷಮತೆ, ಆರ್ಥಿಕ ಪರಿಸ್ಥಿತಿಗಳು ಮತ್ತು ರಾಜಕೀಯ ಅಸ್ಥಿರತೆಗಳು ಹೂಡಿಕೆಯ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಹೂಡಿಕೆ ಮಾಡುವ ಮೊದಲು ಎಚ್ಚರಿಕೆಯಿಂದ ಷೇರುದಾರರ ಹಕ್ಕುಗಳು ಯಾವ್ಯಾವು? ಷೇರುದಾರರಿಗೆ ಕೆಲವು ಹಕ್ಕುಗಳಿವೆ. ಅವರು ಕಂಪನಿಯ ಸಾಮಾನ್ಯ ಸಭೆಗಳಲ್ಲಿ ಮತದಾನ ಮಾಡಬಹುದು, ಲಾಭಾಂಶವನ್ನು ಪಡೆಯಬಹುದು ಮತ್ತು ಕಂಪನಿಯ ಹಣಕಾಸು ಮಾಹಿತಿಗಳನ್ನು ನೋಡಬಹುದು. ಕಂಪನಿಯ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಲು ಅವರಿಗೆ ಅವಕಾಶವಿರುತ್ತದೆ. ಅಲ್ಲದೆ ಕಂಪನಿಯ ಪ್ರಗತಿಯಲ್ಲಿ ಪಾಲುದಾರರಾಗಿರಲು ಅವರಿಗೆ ಹಕ್ಕಿರುತ್ತದೆ. ಅನೇಕ ಹೂಡಿಕೆದಾರರು ಹಣವನ್ನು ಶೇರ್ ಮಾರ್ಕೆಟ್ನಲ್ಲಿ ಕಳೆದುಕೊಳ್ಳುತ್ತಾರೆ. ಯಾಕೆ? ಅನೇಕ ಹೂಡಿಕೆದಾರರು ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಕಳೆದುಕೊಳ್ಳುತ್ತಾರೆ ಏಕೆಂದರೆ ಅವರಿಗೆ ಮಾರುಕಟ್ಟೆಯ ಬಗ್ಗೆ ಸರಿಯಾದ ಮಾಹಿತಿ ಇರುವುದಿಲ್ಲ. ಹೂಡಿಕೆಯ ಬಗ್ಗೆ ಸಂಶೋಧನೆ ಮಾಡದೆ ಅಥವಾ ಅತಿಯಾದ ಅಪಾಯಗಳನ್ನು ತೆಗೆದುಕೊಂಡು ಹೂಡಿಕೆ ಮಾಡುವುದು ನಷ್ಟಕ್ಕೆ ಕಾರಣವಾಗಬಹುದು. ಭಾವನೆಗಳ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಪಾಯಕಾರಿ. ಭಾವನೆಗಳನ್ನು ಹೇಗೆ ಹತೋಟಿಯಲ್ಲಿಡುವುದು? ಹೂಡಿಕೆಯಾಗುವಾಗ ಭಾವನೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ನೀವು ಒಂದು ನಿರ್ದಿಷ್ಟ ಹೂಡಿಕೆಯ ಯೋಜನೆಯನ್ನು ಅನುಸರಿಸಬೇಕು. ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಲಾಭದ ಬಗ್ಗೆ ಅತಿಯಾಗಿ ಆಶಿಸದೆ ನಷ್ಟದ ಬಗ್ಗೆ ಅತಿಯಾಗಿ ಚಿಂತಿಸಬಾರದು. ನಿಮ್ಮ ಹೂಡಿಕೆಗಳನ್ನು ನಿಯಮಿತವಾಗಿ ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಯೋಜನೆಯನ್ನು ಸರಿಹೊಂದಿಸಿ. ಸರಿಯಾದ ಯೋಜನೆ ಮಾಡುವುದು ಹೇಗೆ? ಸರಿಯಾದ ಹೂಡಿಕೆಯ ಯೋಜನೆ ಮಾಡಲು ಮೊದಲು ನಿಮ್ಮ ಆರ್ಥಿಕ ಗುರಿಗಳನ್ನು ನಿರ್ಧರಿಸಿ. ನೀವು ಎಷ್ಟು ಅಪಾಯವನ್ನು ವಹಿಸಬಲ್ಲಿರಿ ಮತ್ತು ನಿಮ್ಮ ಹೂಡಿಕೆಯ ಅವಧಿ ಎಷ್ಟಿರಬೇಕು ಎಂದು ಪರಿಗಣಿಸಿ. ವಿವಿಧ ಹೂಡಿಕೆಗಳ ಬಗ್ಗೆ ಸಂಶೋಧನೆ ಮಾಡಿ ಮತ್ತು ನಿಮ್ಮ ಗುರಿಗಳಿಗೆ ಸೂಕ್ತವಾದವುಗಳನ್ನು ಆಯ್ಕೆ ಮಾಡಿಕೊಳ್ಳಿ. ನಿಯಮಿತವಾಗಿ ನಿಮ್ಮ ಯೋಜನೆಯನ್ನು ಪರಿಶೀಲಿಸಿ ಮತ್ತು ಸಂಪೂರ್ಣ ಮಾಹಿತಿ ತಿಳಿಸಿ. ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಆರ್ಥಿಕ ಸಲಹೆಗಾರರನ್ನು ಸಂಪರ್ಕಿಸಿ. ಸ್ವಲ್ಪ ಇದೇ ಇರಬೇಕನ್ನಿಸಿದ ಆನ್ಸರ್. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಅಗತ್ಯವಿದ್ದರೆ ಆರ್ಥಿಕ ಸಲಹೆಗಾರರನ್ನು ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಸೂಕ್ತವಾದ ಹೂಡಿಕೆಯ ಯೋಜನೆಗಳನ್ನು ಸೂಚಿಸಬಹುದು. ಮಾರುಕಟ್ಟೆಯ ಬಗ್ಗೆ ಅವರ ಮಾಹಿತಿ ಮತ್ತು ಅನುಭವವು ನಿಮಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಅವರು ಅಪಾಯಗಳನ್ನು ಕಡಿಮೆ ಮಾಡಲು ನಿಮಗೆ ಮಾರ್ಗದರ್ಶನ ಮಾಡಬಹುದು. ಸ್ಟಾಪ್ ಲಾಸ್ ಅಂದ್ರೇನು? ಒಂದು ನಿರ್ದಿಷ್ಟ ಬೆಲೆಗೆ ಬಂದಾಗ ಷೇರುಗಳನ್ನು ಮಾರಾಟ ಮಾಡುವ ಆದೇಶ. ಇದರಿಂದ ಮಾರುಕಟ್ಟೆಯಲ್ಲಿನ ಇಳಿಕೆಯಿಂದ ನಿಮ್ಮ ನಷ್ಟವನ್ನು ಸೀಮಿತಗೊಳಿಸಬಹುದು. ಇದು ಒಂದು ರೀತಿಯ ರಕ್ಷಣಾತ್ಮಕ ಕ್ರಮವಾಗಿದ್ದು ದೊಡ್ಡ ನಷ್ಟಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಈ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೇನು?
ಅನಾಲಿಸಿಸ್ ಅಂದ್ರೆ ಷೇರುಗಳ ಬೆಲೆಗಳ ಐತಿಹಾಸಿಕ ಚಲನೆಗಳು ಮತ್ತು ವ್ಯಾಪಾರದ ಪ್ರಮಾಣವನ್ನು ವಿಶ್ಲೇಷಿಸುವುದು. ಇದರ ಮೂಲಕ ಭವಿಷ್ಯದಲ್ಲಿನ ಬೆಲೆಯ ಚಲನೆಗಳನ್ನು ಊಹಿಸಲಾಗುತ್ತಾರೆ. ಬೆಲೆಯ ಚಾರ್ಟ್ಗಳು, ಸೂಚಕಗಳು ಮತ್ತು ಇತರ ತಾಂತ್ರಿಕ ಪರಿಕರಗಳನ್ನು ಬಳಸಿ ವಿಶ್ಲೇಷಣೆ ಮಾಡಲಾಗುತ್ತದೆ. ನಾನು ಕೇಳಿದ ಪ್ರಶ್ನೆ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು ಅಂತ. ಕ್ಷಮಿಸಿ. ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಒಂದು ಕಂಪನಿಯ ಮೂಲಭೂತ ಅಂಶಗಳನ್ನು ವಿಶ್ಲೇಷಿಸುವುದು. ಕಂಪನಿಯ ಆರ್ಥಿಕ ದಾಖಲೆಗಳು, ಉದ್ಯಮದ ಪರಿಸ್ಥಿತಿಗಳು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಪರಿಶೀಲಿಸಲಾಗುತ್ತದೆ. ಇದರ ಮೂಲಕ ಕಂಪನಿಯ ನಿಜವಾದ ಮೌಲ್ಯವನ್ನು ನಿರ್ಧರಿಸಲು ಪ್ರಯತ್ನಿಸುತ್ತಾರೆ. ಷೇರುಗಳ ಬೆಲೆಗಳು ಅವುಗಳ ನಿಜವಾದ ಮೌಲ್ಯವನ್ನು ಪ್ರತಿನಿಧಿಸುತ್ತವೆಯೇ ಎಂದು ನೋಡಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಜನರು ಷೇರು ಮಾರುಕಟ್ಟೆಯ ಕಡೆ ವಾಲುತ್ತಿದ್ದಾರೆ, ಯಾಕೆ? ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನರು ಷೇರು ಮಾರುಕಟ್ಟೆಯ ಕಡೆಗೆ ವಾಲುತ್ತಿದ್ದಾರೆ, ಏಕೆಂದರೆ ಆನ್ಲೈನ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳು ಹೆಚ್ಚು ಸುಲಭವಾಗಿ ಲಭ್ಯವಿವೆ. ಆರ್ಥಿಕ ಮಾಹಿತಿಗಳು ಸುಲಭವಾಗಿ ಸಿಗುತ್ತವೆ ಮತ್ತು ಹೂಡಿಕೆಯ ಮೂಲಕ ಹಣ ಗಳಿಸುವ ಅವಕಾಶಗಳು ಹೆಚ್ಚಿವೆ. ಜನರಿಗೆ ಆರ್ಥಿಕ ಸಾಕ್ಷರತೆಯು ಹೆಚ್ಚುತ್ತಿರುವುದರಿಂದ ಹೆಚ್ಚು ಜನರು ಹೂಡಿಕೆಗೆ ಆಸಕ್ತಿ ತೋರಿಸುತ್ತಿದ್ದಾರೆ. ನಾವು ನೇರವಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕಿದರೆ ಹೆಚ್ಚು ಲಾಭ ಸಿಗುತ್ತಾ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಹೆಚ್ಚು ಲಾಭ ಸಿಗುತ್ತಾ? ನೇರವಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ನಿಮಗೆ ಹೆಚ್ಚಿನ ಲಾಭ ಸಿಗುವ ಸಾಧ್ಯತೆ ಇರುತ್ತದೆ, ಆದರೆ ಅದರಲ್ಲಿ ಹೆಚ್ಚಿನ ಅಪಾಯವೂ ಇರುತ್ತದೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ ಅಪಾಯ ಕಡಿಮೆ ಇರುತ್ತದೆ, ಏಕೆಂದರೆ ಹಣವನ್ನು ಬೇರೆ ಬೇರೆ ಕಂಪನಿಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ. ನಿಮ್ಮ ಆಸಕ್ತಿ ಮತ್ತು ಅಪಾಯವನ್ನು ವಹಿಸುವ ಸಾಮರ್ಥ್ಯದ ಮೇಲೆ ಅವಲಂಬಿಸಿ ನಿರ್ಧರಿಸಿ. ಮ್ಯೂಚುವಲ್ ಫಂಡಿನಲ್ಲಿ ಹೂಡಿಕೆ ಮಾಡಲು ಮಿನಿಮಮ್ ಅಮೌಂಟ್ ಏನಾದ್ರು ಇದೆಯಾ? ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಲು ಬೇಕಾದ ಕನಿಷ್ಠ ಮೊತ್ತವು ಫಂಡ್ನ ಯೋಜನೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಕೆಲವು ಫಂಡ್ಗಳಲ್ಲಿ ಕೇವಲ ಕೆಲವು ₹100ಗಳಿಂದಲೂ ಹೂಡಿಕೆ ಪ್ರಾರಂಭಿಸಬಹುದು. ಬೇರೆ ಫಂಡ್ಗಳಲ್ಲಿ ಹೆಚ್ಚಿನ ಮೊತ್ತದ ಅಗತ್ಯವಿರಬಹುದು. ನಿರ್ದಿಷ್ಟ ಫಂಡ್ನ ನಿಯಮಗಳನ್ನು ಪರಿಶೀಲಿಸುವುದು ಉತ್ತಮ. ನೇರ ಮಾರುಕಟ್ಟೆ ಯಾರಿಗೆ ಸರಿ ಹೊಂದುತ್ತದೆ? ಷೇರು ಮಾರುಕಟ್ಟೆ ದೀರ್ಘಕಾಲೀನ ಹಣಕಾಸು ಬೆಳವಣಿಗೆಯನ್ನು ಬಯಸುವ ಮತ್ತು ನಿರ್ದಿಷ್ಟ ಮಟ್ಟದ ಅಪಾಯವನ್ನು ವಹಿಸಲು ಸಿದ್ಧರಿರುವ ಬಣಿಗರಿಗೆ ಸೂಕ್ತವಾಗಿದೆ. ಸರಿಯಾದ ಸಂಶೋಧನೆ ಮತ್ತು ಯೋಜನೆಯೊಂದಿಗೆ ಇದು ನಿಮ್ಮ ಆರ್ಥಿಕ ಗುರಿಗಳನ್ನು ತಲುಪಲು ಸಹಾಯ ಮಾಡಬಹುದು. ಆದರೆಯೂ ನಷ್ಟದ ಸಾಧ್ಯತೆಗಳ ಬಗ್ಗೆ ಸರಿಯಾಗಿ ತಿಳಿದಿರುವುದು ಮುಖ್ಯ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಯಾವ ಅವಶ್ಯಕವಾದ ಸೇಫ್ಟಿ ಮೆಜರ್ ತೆಗೆದುಕೊಳ್ಳಬೇಕು? ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮೊದಲು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಿರ್ಣಯಿಸಿ. ನಿಮಗೆ ಸೂಕ್ತವಾದ ಹೂಡಿಕೆಯ ಯೋಜನೆಗಳನ್ನು ತಯಾರಿಸಿ. ಮಾರುಕಟ್ಟೆಯ ಬಗ್ಗೆ ಮತ್ತು ಕಂಪನಿಗಳ ಬಗ್ಗೆ ಸಂಶೋಧನೆ ಮಾಡಿ. ನಿಮ್ಮ ಅಪಾಯವನ್ನು ವೈಖರಿಸಿ ಮತ್ತು ನಿಮ್ಮ ಯೋಜನೆಯನ್ನು ವೈವಿಧ್ಯಮಯವಾಗಿಸಿ. ಅಗತ್ಯವಿದ್ದರೆ ಆರ್ಥಿಕ ಸಲಹೆಗಾರರನ್ನು ಸಂಪರ್ಕಿಸಿ. ಹೂಡಿಕೆಯ ಷೇರು ಬಗ್ಗೆ ಎಲ್ಲಿ ತಿಳಿದುಕೊಳ್ಳುವುದು? ಹೂಡಿಕೆಗಾಗಿ ಷೇರುಗಳ ಬಗ್ಗೆ ಮಾಹಿತಿ ಪಡೆಯಲು ನೀವು ಹಣಕಾಸು ಸುದ್ದಿ ವೆಬ್ಸೈಟ್ಗಳು, ವಾರ್ತಾಪತ್ರಿಕೆಗಳು ಮತ್ತು ಆರ್ಥಿಕ ಪ್ರಕಟಣೆಗಳನ್ನು ನೋಡಬಹುದು. ಕಂಪನಿಗಳ ವಾರ್ಷಿಕ ವರದಿಗಳು ಮತ್ತು ವೆಬ್ಸೈಟ್ಗಳು ಸಹಾಯ ಮಾಡುತ್ತವೆ. ಮಾರುಕಟ್ಟೆಯ ವಿಶ್ಲೇಷಕರು ಮತ್ತು ಆರ್ಥಿಕ ಸಲಹೆಗಾರರ ಅಭಿಪ್ರಾಯಗಳನ್ನು ಕೂಡ ಪರಿಗಣಿಸಬಹುದು. ಯಾವ ವೆಬ್ಸೈಟ್ಗಳನ್ನು ಉಪಯೋಗಿಸಬೇಕು? ಮನಿ ಕಂಟ್ರೋಲ್, ಎಕನಾಮಿಕ್ ಟೈಮ್ಸ್ ಮತ್ತು ಫೈನಾನ್ಷಿಯಲ್ ಎಕ್ಸ್‌ಪ್ರೆಸ್ ನಂತಹ ವೆಬ್ಸೈಟ್ಗಳು ಷೇರು ಮಾರುಕಟ್ಟೆಯ ಮಾಹಿತಿಗಾಗಿ ಉಪಯುಕ್ತವಾಗಿವೆ. ಜೊತೆಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಅಧಿಕೃತ ವೆಬ್ಸೈಟ್ಗಳಲ್ಲಿಯೂ ಮಾಹಿತಿ ಸಿಗುತ್ತದೆ. ಕಂಪನಿಗಳ ಸ್ವಂತ ವೆಬ್ಸೈಟ್ಗಳು ಸಹ ನಿರ್ದಿಷ್ಟ ಮಾಹಿತಿಗಾಗಿ ಉತ್ತಮವಾಗಿವೆ.
ಓಕೆ ಸ್ನೇಹಿತರೆ, ಇದಾಗಿತ್ತು ಗೂಗಲ್ AI ಸ್ಟುಡಿಯೋ ಉಪಯೋಗಿಸಿ ಶೇರ್ ಮಾರುಕಟ್ಟೆಯ ಬೇಸಿಕ್ ಮಾಹಿತಿಯನ್ನು ತಿಳಿಸಿಕೊಡುವ ಒಂದು ಪ್ರಯತ್ನವಾಗಿದೆ. ನಿಮ್ಮ ಯಾವುದೇ ತರನಾದ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಆ ಪ್ರಶ್ನೆಗಳನ್ನು AI ಸ್ಟುಡಿಯೋದಲ್ಲಿ ಕೇಳಲಾಗುವುದು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.